ವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಸ್ವಸ್ಥ ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಸ್ವಸ್ಥ ಆಯುಷ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದಡಿ ಯೋಗ ಆಚರಿಸಲಾಗುತ್ತಿದೆ. ವಯಸ್ಸಾಗ್ತಿದ್ದಂತೆ ಕಾಡುವ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಯೋಗದ ಮೂಲಕ ಹೇಗೆ ನಿಯಂತ್ರಿಸಬಹುದು ಎಂಬ ಸಂದೇಶವನ್ನು ಸಾರುವ ಉದ್ದೇಶದಿಂದ ಈ ಧ್ಯೇಯವಾಕ್ಯವನ್ನು ಆಯ್ಕೆ ಮಾಡಲಾಗಿದೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಆಯುಷ್ ಇಲಾಖೆ ಸಹಯೋಗದೊಂದಿಗೆ ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ಯೋಗ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಕಲಾವತಿ, ಪ್ರತಿನಿತ್ಯ ನಡಿಗೆ ಹಾಗೂ ಸರಳ ಯೋಗಾಸನವನ್ನು ಅಭ್ಯಾಸ ಮಾಡಿಕೊಂಡರೆ ಜಿಮ್ಗೆ ಹೋಗುವ ಅಗತ್ಯವಿಲ್ಲ. ಆರೋಗ್ಯ ಕಾಪಾಡಲು ಯೋಗವೇ ಮದ್ದು ಎಂದರು. ಯೋಗ ಶಿಕ್ಷಕ ಮಹೇಶ್ ಕುಮಾರ್ ಯೋಗಾಭ್ಯಾಸ ಶಿಕ್ಷಣ ನೀಡಿದ್ರು. ಸೂರ್ಯ ನಮಸ್ಕಾರ, ವೃಕ್ಷಾಸನ, ಪಾದಹಸ್ತಾಸನ, ತಾಡಾಸನ, ಪವನ ಮುಕ್ತಾಸನ, ಭುಜಂಗಾಸನ, ಭದ್ರಾಸನ, ತ್ರಿಕೋನಾಸನ, ಪ್ರಾಣಾಯಾಮ, ಧ್ಯಾನ ಹೀಗೆ ಹಲವು ರೀತಿಯ ಯೋಗ ಮಾಡಲಾಯಿತು. ಯೋಗ ಭಾರತಿ, ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ, ಮಾರ್ನಿಂಗ್ ಸ್ಟಾರ್ ಯೋಗ ಸಂಘ, ಸ್ಕೌಟ್ಸ್ ಮತ್ತು ಗೈಡ್ಸ್, ಎನ್ಸಿಸಿ, ಎನ್ಡಿಆರ್ಎಫ್ ಸೇರಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಯೋಗದಲ್ಲಿ ಪಾಲ್ಗೊಂಡಿದ್ರು. ನಮ್ಮ ಸೊಂಟವನ್ನು ಎಡಬದಿಗೆ ಬಾಗಿಸಿ ಎಡಗೈ ಹಸ್ತವನ್ನ ಎಡಗಾಲಿನ ಪಾದದ ಮೇಲೆ ಇಡಲು ಪ್ರಯತ್ನಿಸಿ. ಬಲಗೈ ನೇರವಾಗಿರಬೇಕು. ಭೂನಮನಾಸನ ಗೌರವದಿಂದ ಭೂತಾಯಿಗೆ ನಮನವನ್ನು ಸಲ್ಲಿಸಬೇಕು. ಹಾಗೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೇಳಿ. ಹಾಗೆ ಮತ್ತೊಮ್ಮೆ ಎಲ್ಲರೂ ಯಾರಿಗಾದ್ರೂ ತಲೆಶಕ್ತಿ ಬರುವಂತಹ ಸಮಸ್ಯೆ ಇದ್ರೆ ಅಂತವರು ಸ್ವಲ್ಪ ಹುಷಾರ ಮಾಡ್ಕೊಳ್ಳಿ. ಇದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನಿಧಾನವಾಗಿ ನಮ್ಮ ಸೊಂಟವನ್ನು ಬಲಬದಿಗೆ ಬಾಗಿಸಿ ಬಲಗೈ ಹಸ್ತವನ್ನ ಬಲಗಾಲಿನ ಪಾದದ ಮೇಲೆ ಇಡಲು ಪ್ರಯತ್ನಿಸಿ. ಎಡಗೈ ನೇರವಾಗಿರಬೇಕು. ಹಾಗೆ ಎಲ್ಲರೂ ಎಡಗೈ ಬೆರಳುಗಳನ್ನು ನೋಡಿಕೊಳ್ಳಬೇಕು. ಕಾಲುಗಳನ್ನು ಯಥಾಸ್ಥಿತಿಗೆ ತನ್ನಿ ಸ್ವಲ್ಪ ಕಾಲ ವಿಶ್ರಮಿಸಬೇಕು. ದಂಡಾಸನ ಸ್ಥಿತಿಯಲ್ಲಿ ಸ್ವಲ್ಪ ಕಾಲ ವಿಶ್ರಮ. ಪಾದದ ಮೇಲೆ ಎಡಗೈ ಹಸ್ತವನ್ನ ಎಡಗಾಲಿನ ಪಾದದ ಮೇಲೆ ಇಟ್ಕೊಳ್ಬೇಕು. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಕುತ್ತಿಗೆಯನ್ನ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿ. ಹಾಗೆ ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ಕುತ್ತಿಗೆಯನ್ನ ಬಲಕ್ಕೆ ತಿರುಗಿಸಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಸಮಸ್ಥಿತಿಗೆ ಬನ್ನಿ. ಉಸಿರನ್ನ ಹೊರ ಹಾಕುತ್ತಾ ಕುತ್ತಿಗೆಯನ್ನ ಎಡಕ್ಕೆ ತಿರುಗಿಸಿ. ಯೋಗ ದಿನಾಚರಣೆಯಲ್ಲಿ ಶಾಸಕರು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗೈರು ಎದ್ದು ಕಾಂತಿತ್ತು. ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಆರಂಭದಿಂದ ಕೊನೆಯವರೆಗೂ ಎಲ್ಲಾ ರೀತಿಯ ಯೋಗಗಳನ್ನು ಮಾಡುವ ಮೂಲಕ ಗಮನ ಸೆಳೆದರು. ಎಡಿಸಿ ಡಾಕ್ಟರ್ ಸಹನಾ ಹಾದಿಮನಿ, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶೈಲಜಾ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್, ನೀಮಾ ಸಂಘಟನೆಯ ಅಧ್ಯಕ್ಷ ರಾಜಾರಾಮ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಯೋಜಕಿ ದಮಯಂತಿ ಸೇರಿದಂತೆ ವಿವಿಧ ಇಲಾಖೆಯ ಪ್ರಮುಖರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.